ಫಸ್ಟ್ಲಿ, ಈಗ ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಸುಸಮಯ. ಧಾರ್ಮಿಕ ಕ್ಷೇತ್ರದ ರತ್ನ ಅಂತ ಕರೆಸ್ಕೊಳ್ತಿರುವಂತಹ ಶ್ರೀ 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 ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ ಉಪರಾಷ್ಟ್ರಪತಿಗಳ ಆದಿಯಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೂಡಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡುವ ಮೂಲಕ ಗೌರವಿಸಲಾಗ್ತಾ ಇದೆ. ನಾನು ಹೇಳದೆಯೇ ಬಹಳಷ್ಟು ಜನ ಎದ್ದು ನಿಂತಿದ್ದೀರಾ. ಶರಣು ಪೂಜ್ಯರು ಚಿತ್ರದುರ್ಗದ ಶ್ರೀ ಶಿವ ಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾಗಿ ಕಳೆದ 2 ದಶಕಗಳಿಂದ ಕರ್ನಾಟಕದ ಅತ್ಯಂತ ಅಂಚಿನಲ್ಲಿರುವ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದಾದ ಮಾದಾರ ಸಮುದಾಯದ ಘನತೆ ಮತ್ತು ಹಕ್ಕುಗಳಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ ಮತ್ತು ಬೇರೂರಿರುವ ಜಾತಿ ವ್ಯವಸ್ಥೆಯ ವಿರುದ್ಧ ಅವರ ನಿರಂತರ ಹೋರಾಟ ಮುಂದುವರಿಯುತ್ತಿದೆ. ಅದೇ ವೇಳೆ 12ನೇ ಶತಮಾನದ ಸಂತ ಬಸವಣ್ಣನವರ ಸಾಮಾಜಿಕ ಸಮಾನತೆಯ ತತ್ವವನ್ನ ಸಕ್ರಿಯವಾಗಿ ಪಸರಿಸುತ್ತಿದ್ದಾರೆ. ಅವರ ಕಾರ್ಯವ್ಯಾಪ್ತಿಯ ಆಧ್ಯಾತ್ಮಿಕ ನಾಯಕತ್ವ, ಸಾಮಾಜಿಕ ಸುಧಾರಣೆ, ತಳಮಟ್ಟದ ಸಬಲೀಕರಣವನ್ನ ಒಳಗೊಂಡಿದ್ದು ಕರ್ನಾಟಕದಾದ್ಯಂತ ಅಪಾರ ಗೌರವಕ್ಕೆ ಪಾತ್ರರಾಗಿದ್ದು ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅಭಿನಂದನೆಗಳು ಗುರುಗಳೇ. ಇನ್ನು ಸಾಮಾಜಿಕ ಕ್ಷೇತ್ರದಿಂದ ಶ್ರೀ ಟಿ.ವಿ. ಮೋಹನ್ ದಾಸ್ ಪೈ ಅವರನ್ನ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಪದ್ಮಶ್ರೀ ಪುರಸ್ಕೃತರು, ಇನ್ಫೋಸಿಸ್ನ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿಗಳಾಗಿರುವಂತಹ ಟಿ.ವಿ. ಮೋಹನ್ ದಾಸ್ ಪೈ ಅವರು ಭಾರತದ ತಂತ್ರಜ್ಞಾನ ಮತ್ತು ಲೋಕೋಪಕಾರದ ಕ್ಷೇತ್ರದ ಅತ್ಯಂತ ಗಣ್ಯ ನಾಯಕರಲ್ಲಿ ಓರ್ವರು. ಅವರಿಗೊಂದು ಜೋರು ಚಪ್ಪಾಳೆ ಬರಲಿ. 3 ಬಿಲಿಯನ್ ಊಟಗಳು ಪ್ರತಿ ದಿನವೂ ಕೂಡ ಅಕ್ಷಯ ಪಾತ್ರ ಫೌಂಡೇಶನ್ ಮೂಲಕ ಕೊಡ್ತಾ ಇರುವಂತಹ ಅನ್ನದಾನಿ ಅವರಿಗೆ ಅಭಿಮಾನ ತುಂಬಿದ ಚಪ್ಪಾಳೆ. ನಿಮಗಿದು ಅರ್ಪಣೆ. ಟಿ.ವಿ. ಮೋಹನ್ ದಾಸ್ ಪೈ ಅವರಿಗೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ. ಸೇವಾ ಕೈಂಕರ್ಯ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸ್ತಾ ಮೂವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಲಾಗ್ತದೆ. ಈಗ ಬರಮಾಡಿಕೊಳ್ಳೋಣ. ಶ್ರೀ ಎ.ಸಿ. ಲಕ್ಷ್ಮಣ್, ಕರ್ನಾಟಕ ಅರಣ್ಯ ಇಲಾಖೆಯ ನಿವೃತ್ತ ಕಾರ್ಯದರ್ಶಿಗಳು. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ದಶಕಗಳ ಸಮರ್ಪಿತ ಸೇವೆ ಮುಂದುವರಿಯುತ್ತಾ ಇದೆ. ಸುಸ್ಥಿರ ಅರಣ್ಯ ನಿರ್ವಹಣೆಯ ಪರವಾಗಿ ನಿರಂತರ ಧ್ವನಿ ಎತ್ತಿರುವ ಇವರು ಕರ್ನಾಟಕದ ಭೂದೃಶ್ಯದಲ್ಲಿ ಪರಿಸರದ ಆರೋಗ್ಯ ಮತ್ತು ರೈತರ ಕಲ್ಯಾಣ ಪರಸ್ಪರ ಬೆಸೆದುಕೊಂಡಿದೆ ಅನ್ನೋದನ್ನ ಅರಿತು ಇವೆರಡರ ನಡುವಿನ ಅಂತರವನ್ನ ಕಡಿಮೆ ಮಾಡೋಕೆ ಶ್ರಮಿಸ್ತಾ ಸಾಗ್ತಾ ಇದ್ದಾರೆ. ಸಂರಕ್ಷಣಾ ನೀತಿ, ಜೀವ ವೈವಿಧ್ಯ ರಕ್ಷಣೆ ಮತ್ತು ಸಮುದಾಯ ಆಧಾರಿತ ಅರಣ್ಯ ನಿರ್ವಹಣೆಗೆ ಅವರ ಕೊಡುಗೆ ರಾಜ್ಯಾದ್ಯಂತ ಶಾಶ್ವತ ಪ್ರಭಾವ ಬೀರಿದೆ. ಅರಣ್ಯ ಅವಲಂಬಿತ ಸಮುದಾಯಗಳ ಜೀವನೋಪಾಯವನ್ನ ಬೆಂಬಲಿಸುತ್ತಲೇ ಕರ್ನಾಟಕದ ಶ್ರೀಮಂತ ನೈಸರ್ಗಿಕ ಪರಂಪರೆಯನ್ನ ರಕ್ಷಿಸುವ ಚೌಕಟ್ಟುಗಳ ಪರವಾಗಿ ಕೂಡ ಇವರು ಇಂದಿಗೂ ಸಕ್ರಿಯ ಧ್ವನಿಯಾಗಿದ್ದಾರೆ. ಶ್ರೀ ಎ.ಸಿ. ಲಕ್ಷ್ಮಣ್ ಅವರಿಗೆ ಪರಿಸರ ಕ್ಷೇತ್ರದಲ್ಲಿ ಗುರುತಿಸಿ ಗೌರವಿಸಲಾಗ್ತಾ ಇದೆ. ನಿಮಗಿದು ಅರ್ಪಣೆ. ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಈಗ ಕರುನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಆಡಳಿತ ಕ್ಷೇತ್ರದಿಂದ ಎಸ್.ವಿ. ರಂಗನಾಥ್. ಎಸ್.ವಿ. ರಂಗನಾಥ್ ರವರು 1975ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿರುವಂತಹ ಎಸ್.ವಿ. ರಂಗನಾಥ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಅಕ್ಟೋಬರ್ 2013ರಲ್ಲಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಸುದೀರ್ಘ ವೃತ್ತಿ ಜೀವನದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಸಮರ್ಥ ಸೇವೆಗೈದಿದ್ದಾರೆ. ಅವರಿಗೆ ಅರ್ಪಣೆ. ಪ್ರತಿಷ್ಠಿತ ಕರುನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿ. ಎಸ್.ವಿ. ರಂಗನಾಥ್ ರವರಿಗೆ ಅಭಿನಂದನೆಗಳು. ಕರ್ನಾಟಕದ ಅತ್ಯಂತ ಶ್ರೇಷ್ಠ ನಾಗರಿಕ ಸೇವಾ ಅಧಿಕಾರಿ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ. ಅಭಿನಂದನೆಗಳು ಸರ್.
ಈಗ ಬರ್ಮಾಡ್ಕೊಳ್ಳೋಣ ಪ್ರೊಫೆಸರ್ ಎಚ್.ಎ. ರಂಗನಾಥ್ ರವರನ್ನ. ಪ್ರೊಫೆಸರ್ ಎಚ್.ಎ. ರಂಗನಾಥ್ ಅವರು ಭಾರತದ ಪ್ರಮುಖ ಜೀವಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ದು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್, ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಮತ್ತು ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಫೆಲೋಶಿಪ್ ಹೊಂದಿದ್ದಾರೆ. ಅವರು 2006 ರಿಂದ 2008 ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಸೇವೆಗೈದಿದ್ದಾರೆ. 2008 ರಿಂದ 2013 ನ್ಯಾಕ್ ನಿರ್ದೇಶಕರಾಗಿ ಮತ್ತು 2014 ರಿಂದ 19 ಐಐಎಸ್ಸಿ ಬೆಂಗಳೂರಿನ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಸೇವೆಗೈದಿದ್ದಾರೆ. ಕರ್ನೂಲ್ ಟ್ರಿಪಲ್ ಐಟಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಇಂಡಿಯನ್ ಸೊಸೈಟಿ ಆಫ್ ಎವಲ್ಯೂಷನರಿ ಬಯಾಲಜಿಸ್ಟ್ನ ಸಂಸ್ಥಾಪಕ ಉಪಾಧ್ಯಕ್ಷರು ಕೂಡ ಹೌದು. ಅಭಿನಂದನೆಗಳು ಸರ್. ಈಗ ಬರ್ಮಾಡ್ಕೊಳ್ಳೋಣ ಎಂ.ಆರ್. ಜೈಶಂಕರ್ ಸಾಂಸ್ಕೃತಿಕ ಕ್ಷೇತ್ರದಿಂದ. ಎಂ.ಆರ್. ಜೈಶಂಕರ್ ಅವರು 1986 ಬ್ರಿಗೇಡ್ ಗ್ರೂಪ್ ಅನ್ನ ಸ್ಥಾಪಿಸಿದ್ರು. ಕೇವಲ ಒಂದು ಕಟ್ಟಡದ ಉದ್ಯಮವಾಗಿ ಪ್ರಾರಂಭವಾದ ಇದು ಇಂದು ಬಿಎಸ್ಸಿ ಮತ್ತು ಎನ್ಎಸ್ಸಿನಲ್ಲಿ ಪಟ್ಟಿ ಮಾಡಲಾದ ಭಾರತದ ಪ್ರಮುಖ ಆಸ್ತಿ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ಒಂದಾಗಿ ಬೃಹತ್ ಮಟ್ಟದಲ್ಲಿ ಬೆಳಗುತ್ತಿದೆ. ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮೈಸೂರು, ಕೊಚ್ಚಿ ಮತ್ತು ಇತರ ನಗರಗಳಲ್ಲಿ 100 ಮಿಲಿಯನ್ ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣದ ನಿರ್ಮಾಣವನ್ನ ಇದು ಹೊಂದಿದೆ. ನಮ್ಮ ನಾಡಿನ ಹೆಮ್ಮೆಯ ಶ್ರೀ ಎಂ.ಆರ್. ಜೈಶಂಕರ್ ಅವರಿಗೆ ಅಭಿನಂದನೆಗಳು. ಕರುನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಮಾನ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕೋಕರೆ ಅವರನ್ನ ಬಿ.ಎಂ. ಕೋಕರೆ ಅವರು ಕೃಷಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಅವರನ್ನ ಬರ್ಮಾಡ್ಕೊಳ್ಳೋಣ. ಶ್ರೀ ಭೀಮಸೇನ ಮಹದೇವಪ್ಪ ಕೋಕರೆ ಅವರು ದ್ರಾಕ್ಷಿ ಕೃಷಿಯ ಪ್ರವರ್ತಕ ಉದ್ಯಮಿ ಮತ್ತು ಮಾಜಿ ರಾಷ್ಟ್ರೀಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಕೂಡ ಹೌದು. ಸಿವಿಲ್ ಇಂಜಿನಿಯರಿಂಗ್ ಪದವೀಧರರು. ತಮ್ಮದೇ ಆದ ದ್ರಾಕ್ಷಿ ಕೃಷಿ ಘಟಕವನ್ನ ಪ್ರಾರಂಭಿಸಿದ್ದಾರೆ. ಕರ್ನಾಟಕ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರು. ಈ ವಲಯದಲ್ಲಿ ಯಾಂತ್ರೀಕರಣ, ಆಧುನಿಕ ಕೃಷಿ ವಿಧಾನಗಳು ಮತ್ತು ಹನಿ ನೀರಾವರಿಯನ್ನ ಉತ್ತೇಜಿಸಿರುವುದರಲ್ಲಿ ಇವರು ಪ್ರಮುಖರು. ಐಸಿಎಆರ್ ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಸದಸ್ಯರಾಗಿ ಸಮರ್ಥ ಸೇವೆಗೈದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ರೈತರನ್ನ ಪ್ರತಿನಿಧಿಸಿರುವಂತಹ ಹೆಮ್ಮೆಯ ಕೃಷಿಕ ಕೋಕರೆ ಸರ್ ಅವರಿಗೆ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಾಕ್ಟರ್ ವಾಮದೇವಪ್ಪ ಅವರನ್ನ ಬರ್ಮಾಡ್ಕೊಳ್ಳೋಣ. ದಾವಣಗೆರೆಯಲ್ಲಿ ಜನಿಸಿದಂತಹ ಡಾಕ್ಟರ್ ಎಚ್.ಪಿ. ವಾಮದೇವಪ್ಪ ಅವರು ಶಿಕ್ಷಕರ ಶಿಕ್ಷಣ ಮತ್ತು ಸಾಂಸ್ಥಿಕ ಅಭಿವೃದ್ಧಿಗಾಗಿ ತಮ್ಮ ವೃತ್ತಿ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಪ್ರಖ್ಯಾತ ಶಿಕ್ಷಣ ತಜ್ಞರು ನಮ್ಮ ಡಾಕ್ಟರ್ ಎಚ್.ಬಿ. ವಾಮದೇವಪ್ಪ ಅವರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಸ್ಯಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಯನ್ನ ಪಡೆದು ನಂತರ ಎಂಎಡ್ ಮಾಡಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಪಿಎಚ್ಡಿಯನ್ನ ಕೂಡ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರು, ಸಹ ಪ್ರಾಧ್ಯಾಪಕ, ಪ್ರಾಂಶುಪಾಲರಾಗಿ ಸೇವೆಗೈದಿದ್ದಾರೆ. ಸಿರಿಗೆರೆಯ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಭಿನಂದನೆಗಳು ಸರ್. ಈಗ ಶ್ರೀ ಕೇಶವ ಆಮಯ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಸಂಶೋಧನಾ ಕ್ಷೇತ್ರದ ರತ್ನ ಶ್ರೀ ಕೇಶವ ಆಮಯ್. ಕರಾವಳಿ ಕರ್ನಾಟಕದ ಪುತ್ತೂರಿನವರಾದ ಕೇಶವ ಆಮಯ್ ಅವರು ಸ್ವಯಂ ಕಲಿತ ಅನ್ವೇಷಕರು. ದೈಹಿಕ ವಿಕಲಾಂಗತೆಯ ನಡುವೆಯೂ ಅವರು ಆ ಭಾಗದ ಕೃಷಿ ಕಾರ್ಮಿಕರ ತೀವ್ರ ಕೊರತೆಯನ್ನ ನೀಗಿಸ್ತಾ ಇದ್ದಾರೆ. ಅಡಿಕೆ ಮರ ಏರೋ ಅಲ್ಯೂಮಿನಿಯಂ ಏಣಿಗಳನ್ನ ಕಂಡು ಹಿಡಿದಿದ್ದಾರೆ. ಕಳೆದ 18 ವರ್ಷ ಪೂರೈಸಿರುವ ಎಸ್ಆರ್ಕೆ ಲ್ಯಾಡರ್ಸ್ ಮೂಲಕ ಅವರು ಸಾವಿರಾರು ರೈತರಿಗೆ ಕೈಗೆಟುಕೋ ಮತ್ತು ಬಾಳಿಕೆ ಬರುವ ಉಪಕರಣಗಳನ್ನ ಪೂರೈಸಿದ್ದಾರೆ. ಅವರ ಆವಿಷ್ಕಾರಗಳಲ್ಲಿ ಮೋಟಾರೀಕೃತ ಕೃಷಿ ಗಾಡಿಗಳು, ಅಡಿಕೆ ಬೇರ್ಪಡಿಸೋ ಯಂತ್ರಗಳು, ಕಾಳು ಮೆಣಸು ಒಕ್ಕಣೆ ಯಂತ್ರಗಳು ಮತ್ತು ಬಹುಪಯೋಗಿ ಕೊಯ್ಲು ಉಪಕರಣಗಳು ಸೇರಿವೆ. ಕೃಷಿ ಸಮುದಾಯಗಳ ಸೇವೆಯಲ್ಲಿ ತಳಮಟ್ಟದ ಆವಿಷ್ಕಾರಕ್ಕೆ ಇವರು ಜೀವಂತ ಉದಾಹರಣೆ. ಬರಲಿ ಜೋರಾದ ಚಪ್ಪಾಳೆ ಶ್ರೀ ಕೇಶವ ಆಮಯ್.
ಇವರ ತರುವಾಯ ಬರಮಾಡಿಕೊಳ್ಳೋಣ ಶ್ರೀ ವಿಕ್ರಮ್ ಮುತ್ತಣ್ಣ ಅವರನ್ನ ವೇದಿಕೆಗೆ. ಮೈಸೂರಿನವರಾದ ಶ್ರೀ ವಿಕ್ರಮ್ ಮುತ್ತಣ್ಣ ಅವರು ಪತ್ರಕರ್ತರು ಮತ್ತು ಪತ್ರಿಕಾ ಸಂಪಾದಕರಾಗಿದ್ದು ಇಂಗ್ಲಿಷ್ ಸಂಜೆ ದಿನಪತ್ರಿಕೆ ಸ್ಟಾರ್ ಆಫ್ ಮೈಸೂರು ಮತ್ತು ಅಕಾಡೆಮಿ ನ್ಯೂಸ್ ಪೇಪರ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ಸಂಪಾದಕರಾಗಿ ಹೆಸರನ್ನ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಿಂದ ಪತ್ರಿಕೋದ್ಯಮ ಪದವಿ ಪಡೆದಂತ ಇವರು ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ನಲ್ಲಿ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ವೃತ್ತಿಯನ್ನ ಆರಂಭಿಸಿದ್ದಾರೆ. ನಂತರ ಅಮೆರಿಕಾದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ವಿಶ್ವವಿದ್ಯಾಲಯವೊಂದರಲ್ಲಿ ಬೋಧಿಸಿ ಟೆಕ್ಸಾಸ್ನ ಹಾಸ್ಪಿಟಲ್ ಕಾರ್ಪೊರೇಷನ್ ಆಫ್ ಅಮೆರಿಕಾಲಿ ನೆಟ್ವರ್ಕ್ ಅನಲಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ ಮರಳಿ ಸ್ಟಾರ್ ಆಫ್ ಮೈಸೂರಿನ ನೇತೃತ್ವ ವಹಿಸಿಕೊಂಡಿದ್ದಾರೆ. ಬಹಳ ನೇರ ನುಡಿವಂತಿಕೆಗೆ ಹೆಸರಾದವರು ಶ್ರೀ ವಿಕ್ರಮ್ ಮುತ್ತಣ್ಣ ಅವರಿಗೆ ಅಭಿನಂದನೆಗಳು. ಈಗ ಬರಮಾಡಿಕೊಳ್ಳೋಣ ಪ್ರೊಫೆಸರ್ ಜಯಪ್ರಕಾಶ್ ಗೌಡ. ಮಂಡ್ಯದ ಸಾಹಿತಿ, ಜಾನಪದ ತಜ್ಞ ಮತ್ತು ರಂಗಭೂಮಿ ವಿದ್ವಾಂಸರು ಇವರು. 15ನೇ ಫೆಬ್ರವರಿ 1949ರಲ್ಲಿ ಮಂಡ್ಯ ಜಿಲ್ಲೆಯ ದೊಡ್ಡ ಬಾಣಸವಾಡಿಯಲ್ಲಿ ಜನಿಸಿದಂತಹ ಶ್ರೀಯುತರು ಪ್ರಖ್ಯಾತ ಕನ್ನಡ ಸಾಹಿತಿ, ಜಾನಪದ ತಜ್ಞ, ರಂಗಭೂಮಿ ವಿದ್ವಾಂಸರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದು ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ಕನ್ನಡ ಬೋಧಿಸಿ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನ ಹೊಂದು ಹೋರಾಟದ ಹೆಜ್ಜೆಗಳು, ಆತ್ಮಕಥನ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿ 5 ಸಂಪುಟಗಳ ಕನ್ನಡ ಜಾನಪದ ನಿಘಂಟು ಸಂಪಾದಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಮಂಡ್ಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿದ್ದಾರೆ. ಅಭಿನಂದನೆಗಳು ತಮಗೆ ಜಾನಪದ ರತ್ನ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರಿಗೆ. ಮತ್ತೋರ್ವ ಕೃಷಿಕರನ್ನ ನಾವೀಗ ಬರಮಾಡಿಕೊಳ್ಳೋಣ. ಮುಂದಿನ ಪ್ರಶಸ್ತಿಗೆ ಭಾಜನರಾಗಿರೋರು ಶ್ರೀ ಎಂಜಿ ರವಿಕುಮಾರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲೆಕೋಟೆಯ ರೈತರಾದಂತಹ ರವಿಕುಮಾರ್ ಅವರು ಕರ್ನಾಟಕದಲ್ಲಿ ಹಲಸಿನ ಕೃಷಿಯ ಪುನರುಜ್ಜೀವನದ ಹಿಂದಿನ ಪ್ರಮುಖ ಶಕ್ತಿ ಬಂಧುಗಳೇ. ಅವರು ಹಲಸು ಬೆಳೆಗಾರರ ಸಂಘವನ್ನ ಸ್ಥಾಪಿಸಿ 2010ರಲ್ಲಿ ರಾಜ್ಯದ ಮೊದಲ ಹಲಸು ಮೇಳವನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. 2 ಲಕ್ಷ ರು ವಹಿವಾಟಿನೊಂದಿಗೆ ಪ್ರಾರಂಭವಾದ ಇವರು ಈಗ ವಾರ್ಷಿಕ 32 ಲಕ್ಷ ರುಗಳಿಗೆ ಬೆಳೆದಿದೆ. ಸಂಘವು ಈಗ ಲಾಲ್ಬಾಗ್ನ ಹಾಪ್ಕಾಮ್ಸ್, ರಿಲಯನ್ಸ್ ಮತ್ತು ಮಂಗಳೂರಿನ ನ್ಯಾಚುರಲ್ ಐಸ್ ಕ್ರೀಮ್ಗೆ ಹಲಸು ಪೂರೈಸ್ತಾ ಇದ್ದಾರೆ. ಸಂಘದ ಸದಸ್ಯರು ಬೆಳೆದ 9 ಹಲಸಿನ ಮರದ ತಳಿಗಳು ನವದೆಹಲಿಯಲ್ಲಿ ರಾಷ್ಟ್ರೀಯ ಪೇಟೆಂಟ್ ಅನ್ನ ಪಡೆದಿದೆ. ಶಾಲಾ ಕಾಲೇಜುಗಳಲ್ಲಿ ಪರಿಸರ ಮತ್ತು ಆಹಾರ ಜಾಗೃತಿ ಕಾರ್ಯಕ್ರಮವನ್ನ ಸಕ್ರಿಯವಾಗಿ ನಡೆಸುತ್ತಿದ್ದಾರೆ. ಅಭಿನಂದನೆಗಳು ಎಂಜಿ ರವಿಕುಮಾರ್ ಸರ್. ಕುಮಾರಿ ಯಶಸ್ವಿನಿ ಶರ್ಮಾ ಅವರನ್ನ ಬರಮಾಡಿಕೊಳ್ಳೋಣ. ಕುಮಾರಿ ಯಶಸ್ವಿನಿ SR ಶರ್ಮಾ ವಾಸ್ತುಶಿಲ್ಪಿ, ನಗರ ಇತಿಹಾಸ ತಜ್ಞೆ ಮತ್ತು ಪರಂಪರೆ ಸಂರಕ್ಷಣಾಕಾರರು ಹೌದು. ಸಂಸ್ಥಾಪಕರು ಎಸ್ಥೆಟಿಕ್ ಆರ್ಕಿಟೆಕ್ಟ್ಸ್ ಬೆಂಗಳೂರು. ಯಶಸ್ವಿನಿ ಅವರು ಬೆಂಗಳೂರಿನ ವಾಸ್ತುಶಿಲ್ಪಿ. ನಾನಾಗ್ಲೇ ಹೇಳಿದ ಹಾಗೆ ಬಹಳಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇತಿಹಾಸ ತಜ್ಞೆಯಾಗಿ ಸಂರಕ್ಷಣೆಯನ್ನ ಕೂಡ ಮಾಡ್ತಿದ್ದಾರೆ. ಹಾಗೆ ಎಸ್ಥೆಟಿಕ್ ಆರ್ಕಿಟೆಕ್ಟ್ಸ್ನ ಸಂಸ್ಥಾಪಕಿಯಾಗಿ ಇವರು ಯುಕೆಯ ಕಾರ್ಡಿಫಿಕ್ ವಿಶ್ವವಿದ್ಯಾಲಯದ ವೆಲ್ಫ್ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ನಿಂದ ವಾಸ್ತುಶಿಲ್ಪ ಸಂಶೋಧನೆಯಲ್ಲಿ ಎಂಫಿಲ್ ಪಡೆದಿದ್ದಾರೆ. ಇವರ ವೃತ್ತಿಯು ಪಾರಂಪರಿಕ ಸಂರಕ್ಷಣೆ ಮತ್ತು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಪರಿಣಿತಿಯನ್ನ ಹೊಂದಿದ್ದು ಬೆಂಗಳೂರು ಮತ್ತು ಮೈಸೂರಿನಾದ್ಯಂತ ಅದ್ಭುತ ಕೆಲಸವನ್ನ ಮಾಡ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕುಮಾರಿ ಯಶಸ್ವಿನಿ. ಬರಮಾಡಿಕೊಳ್ಳೋಣ ಪ್ರೇಮಾ ಗಣೇಶ್. ಶ್ರೀಮತಿ ಪ್ರೇಮಾ ಗಣೇಶ್ ಇವರು ಕೂಡ ಕಟ್ಟೆ ಮನೆಯವರು, ಕೃಷಿಕರು. ಕಟ್ಟೆಮನೆ ಪ್ರೇಮಾ ಗಣೇಶ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತವರು. 42 ವರ್ಷಗಳಿಗೂ ಹೆಚ್ಚು ಕಾಲ ಕೃಷಿಯಲ್ಲಿ ನೇರ ಅನುಭವ ಹೊಂದಿದ್ದಾರೆ. ಮೈಸೂರಿನ ಚರಸಿಯನ್ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆದು ದಶಕಗಳ ಶ್ರಮದ ಮೂಲಕ ಕರ್ನಾಟಕದ ಪ್ರಮುಖ ಬೆಳೆಗಳಾದ ಕಾಫಿ, ಕಾಳುಮೆಣಸು, ಏಲಕ್ಕಿ ಮತ್ತು ಅಡಿಕೆಯನ್ನ ಬೆಳೆದಿದ್ದಾರೆ. ಕೃಷಿಯಲ್ಲಿನ ಅವರ ಸುದೀರ್ಘ ತೊಡಗಿಸಿಕೊಳ್ಳುವಿಕೆಯು ಸುಸ್ಥಿರ ಕೃಷಿ ಮತ್ತು ಮಣ್ಣಿನ ಮೇಲಿನ ಅವರ ಆಳವಾದ ಬದ್ಧತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಇವರು ಕೃಷಿಯಲ್ಲಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆಯ ಪ್ರತಿಪಾದಕಿಯಾಗಿ ಕೂಡ ಬದುಕನ್ನ ನಡೆಸ್ತಾ ಸಾಧಕಿ ಅನ್ಸ್ಕೊಂಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಆರ್ಥಿಕತೆಯ ಮಹಿಳಾ ರೈತರು ನೀಡುವ ಮೌನ ಮತ್ತು ಸುದೀರ್ಘ ಕೊಡುಗೆಗೆ ಅತ್ಯುತ್ತಮ ಉದಾಹರಣೆ. ಕೃಷಿ ಉದ್ಯಮದಲ್ಲಿ ಹೆಮ್ಮೆ ಪಡುವಂತೆ ಇವರು ಇಂದಿನ ತಲೆಮಾರಿನ ಮಹಿಳೆಯರಿಗೆ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಭಿನಂದನೆಗಳು ಶ್ರೀಮತಿ ಪ್ರೇಮಾ ಗಣೇಶ್. ಬರಮಾಡಿಕೊಳ್ಳೋಣ ಕುಮಾರಿ ರಶ್ಮಿ ಸಾಮಂತ್.
ರಶ್ಮಿ ಸಾವಂತ್ ಅವರು. ಉಡುಪಿಯಲ್ಲಿ ಜನಿಸಿದಂತಹ ಕುಮಾರಿ ರಶ್ಮಿಯವರು ಮಣಿಪಾಲದ MIT ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಳ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಎನರ್ಜಿ ಸಿಸ್ಟಮ್ಸ್ ನಲ್ಲಿ MSc ಪಡೆದಿರುವಂತಹ ಇವರು ಪ್ರಸ್ತುತ ದೆಹಲಿಯ IITಯಲ್ಲಿ PhD ಸಂಶೋಧನಾ ವಿದ್ಯಾರ್ಥಿನಿಯಾಗಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಭಾರತೀಯರು ಅನ್ನೋ ಇತಿಹಾಸ ನಿರ್ಮಿಸಿದ್ದಾರೆ. ವಿಶ್ವಸಂಸ್ಥೆಯ ಮಹಿಳಾ ರಾಯಭಾರಿಯಾಗಿ ಮತ್ತು ಆಕ್ಸ್ಫರ್ಡ್ ಕ್ಯಾರೆಕ್ಟರ್ ಪ್ರಾಜೆಕ್ಟ್ನ ಗ್ಲೋಬಲ್ ಲೀಡರ್ಶಿಪ್ ಇನಿಷಿಯೇಟಿವ್ ಫೆಲೋ ಆಗಿ ಅವರು ಅದ್ಭುತ ಸೇವೆಗೈದಿದ್ದಾರೆ. ವಿಶ್ವ ಮಟ್ಟದಲ್ಲಿ ಯುವ ಭಾರತದ ಪರವಾಗಿ ಇವರು ಪ್ರಬಲ ಧ್ವನಿಯಾಗಿದ್ದಾರೆ. ಅಭಿನಂದನೆಗಳು ಕುಮಾರಿ ರಶ್ಮಿ ಸಾವಂತ್. ಈಗ ಬರ್ಮಾಡ್ಕೊಳ್ಳೋಣ ಡಾಕ್ಟರ್ ತ್ರಿಸ್ಟಾ ರಾಮಮೂರ್ತಿ ಅವರನ್ನ. ಡಾಕ್ಟರ್ ತ್ರಿಸ್ಟಾ ರಾಮಮೂರ್ತಿ ಅವರು ಲಂಡನ್ನ ಕಿಂಗ್ಸ್ ಕಾಲೇಜ್ನಿಂದ ಶಿಕ್ಷಣದಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಹಾಗೆ ಸಿಂಗಪುರ್ ಮ್ಯಾನೇಜ್ಮೆಂಟ್ ವಿಶ್ವವಿದ್ಯಾಲಯದಿಂದ BBA ಪಡೆದಿದ್ದಾರೆ. ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಲ್ಲಿ ಬಹಳಷ್ಟು ಅದ್ಭುತವಾಗಿ ಪ್ರೆಸಿಡೆಂಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂ ಪೂರ್ಣಗೊಳಿಸಿದ್ದಾರೆ. ಹೀಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ಭುತ ಕೆಲಸವನ್ನ ಮಾಡಿದಂತಹ ಇವರು CMR ಗ್ರೂಪ್ನ ಉಪಾಧ್ಯಕ್ಷೆ, ಏಕ್ಯಾ ಶಾಲೆಗಳ ಸಂಸ್ಥಾಪಕಿ, CMR ವಿಶ್ವವಿದ್ಯಾಲಯದ ಪ್ರೊವೆಸ್ಟ್ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ತಿಳಿಸೋಣ. ಕ್ರಿಯೇಟಿಂಗ್ ಎಕ್ಸ್ಟ್ರಾರ್ಡಿನರಿ ಎಜುಕೇಟರ್ಸ್ ಪುಸ್ತಕದ ಲೇಖಕಿಯೂ ಕೂಡ ಹೌದು ಡಾಕ್ಟರ್ ತ್ರಿಸ್ಟಾ ರಾಮಮೂರ್ತಿ. ಅಭಿನಂದನೆಗಳು. ಬರ್ಮಾಡ್ಕೊಳ್ಳೋಣ ಶ್ರೀ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ. ಮೈಸೂರಿನ ಕತೆಗಳು ಫೇಮ್ನ ಶ್ರೀ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡಿತಾರೆ. ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದಂತಹ ಶ್ರೀಯುತರು ಇತಿಹಾಸದ ಮೇಲಿನ ಆಸಕ್ತಿಯನ್ನ ಬರವಣಿಗೆ ಮತ್ತು ಕಂಟೆಂಟ್ ಕ್ರಿಯೇಷನ್ ಕಡೆಗೆ ಕನ್ನಡದಲ್ಲಿ ಹೆಚ್ಚು ಇತಿಹಾಸದ ಬಗ್ಗೆ ತಿಳಿಸ್ತಾ, ಅದರಲ್ಲೂ ಮೈಸೂರು ಮಹಾರಾಜರ ಬಗ್ಗೆ ಹೆಚ್ಚು ವಿಚಾರ ತಿಳಿಸ್ಕೊಟ್ಟವ್ರು ಯಾರು, ಸೋಷಿಯಲ್ ಮೀಡಿಯಾ ಸದ್ಬಳಕೆ ಹೀಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಶ್ರೀ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯವರು. ಅಭಿನಂದನೆಗಳು ತಮಗೆ. ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಶ್ರೀ ಮಹೇಶ್ ಗೌಡ. ಅಭಿನಂದನೆಗಳು ಧರ್ಮೇಂದ್ರ ಕುಮಾರ್ ಅವರಿಗೆ. ಶ್ರೀ ಮಹೇಶ್ ಗೌಡ ಉದ್ಯಮಿ ಮತ್ತು ಸಮುದಾಯದ ನಾಯಕ, ಕರ್ನಾಟಕ ಸಂಘ ಕತಾರ್ನ ಕರ್ನಾಟಕ ಸಂಘದ ಅಧ್ಯಕ್ಷರು, ಸಾಗರದಾಚೆ ಕನ್ನಡದ ಡಿಂಡಿಮವನ್ನ ಮೊಳಗಿಸ್ತಿರುವಂತಹ ಮಹೇಶ್ ಗೌಡ ಅವರು ಕತಾರ್ನ ದೋಹಾದಲ್ಲಿ ನೆಲೆಸಿರುವಂತಹ ಪ್ರಮುಖ NRI ಉದ್ಯಮಿ ಮತ್ತು ಸಮುದಾಯದ ನಾಯಕ. ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಾಂ ಇಂಜಿನಿಯರಿಂಗ್ ಮತ್ತು MBA ಪದವೀಧರರಾದಂತಹ ಇವರು ಯಶಸ್ವಿ ಉದ್ಯಮವನ್ನ ಕಟ್ಟುವ ಮೂಲಕ ಕತಾರ್ನಲ್ಲಿ 100 ಭಾರತೀಯರಿಗೆ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರಿಗೆ ಉದ್ಯೋಗವನ್ನ ನೀಡುತ್ತಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಒಂದು ಜೋರು ಚಪ್ಪಾಳೆ. ಅಭಿನಂದನೆಗಳೊಂದಿಗೆ ಅವರಿಗೆ ಪ್ರಶಸ್ತಿಯನ್ನ ಕೂಡ ಮಾಡುತ್ತಾ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ.